ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುವುದಕ್ಕೆ ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ತುಮಕೂರಿನಲ್ಲಿ ಪರಮೇಶ್ವರ್, ರಾಜಣ್ಣ, ಸೋಮಣ್ಣ ಇಂಥ ಘಟಾನುಘಟಿ ನಾಯಕರಿದ್ದು ನೀರನ್ನೇನಾದ್ರೂ ಬಿಟ್ಟುಬಿಟ್ರೆ ಜನ ಇವರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋಂಥ ಭಯ ಅವರನ್ನ ಕಾಡ್ತಾ ಇದೆ. ಈ ಕಡೆ ಸರ್ಕಾರದಲ್ಲಿದ್ದೀವಿ, ಏನ್ ಮಾಡೋದು ಅನ್ನೋ ಧರ್ಮ ಸಂಕಟ ಬೇರೆ. ಏನಾಗಬಹುದು, ಇದನ್ನ ರೈತರು ಯಾವ ರೀತಿ ನೋಡ್ತಾ ಇದ್ದಾರೆ, ರಾಜಕಾರಣಿಗಳು ಯಾವ ರೀತಿ ನೋಡ್ತಾ ಇದ್ದಾರೆ? ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಿನ್ನೆ ಅಲ್ಲಿ ಯಾವ ರೀತಿಯ ಘಟನೆ ನಡೆದಿತ್ತು ಅನ್ನೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದಾದ್ಮೇಲೆ ಯಾರೆಲ್ಲ ಮಾತಾಡಿದ್ರು ಅನ್ನೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಬಹುಶಃ ಮುಳುವಾಗುತ್ತಾ ಸರ್ಕಾರಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಯಾವುದೇ ಕಾರಣಕ್ಕೂ ನೀರು ತಗೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಹೆಣದ ಮೇಲೆ ತಗೊಂಡು ಹೋಗಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಶಾಸಕರೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನು ವಾಸ್ತವದ ಅರಿವು ಸರ್ಕಾರಕ್ಕಿಲ್ಲ. ಬೆಂಗಳೂರು ದಕ್ಷಿಣಕ್ಕೆ ನೀರು ಹರಿಸಬೇಕು ಅನ್ನೋದೊಂದು ಉದ್ದೇಶ ಇದೆ, ಆದ್ರೆ ನಮ್ಮನ್ನ ಸಾಯಿಸಿ ಅವ್ರು ನೀರು ತಗೊಂಡು ಹೋಗ್ತಾರಾ? ಪರ್ಯಾಯ ಮಾರ್ಗವನ್ನ ಕಂಡ್ಕೋಬೇಕಲ್ಲ. ನಾವು ಯಾವುದೇ ಕಾರಣಕ್ಕೂ ನೀರನ್ನ ಕೊಡೋದಿಲ್ಲ, ಅದೇನಾಗುತ್ತೆ ನೋಡೋಣ ಅಂತ ಹೇಳಿ 1 ತಿಂಗಳ ಗಡುವನ್ನ ಬೇರೆ ಸರ್ಕಾರಕ್ಕೆ ನೀಡಿದ್ದಾರೆ. ಈ ಮಧ್ಯೆ ಏನಾಗಬಹುದು ಅನ್ನೋದು ಪ್ರಶ್ನೆ ಆಗಿದೆ. ಹೇಮಾವತಿ, ಈ ಒಂದು ವಿಚಾರ ಭಾರೀ ಕಬ್ಬಿಣದ ಕಡಲೆ ಆಗ್ತಿದೆಯಾ ಸರ್ಕಾರಕ್ಕೆ? ಈ ನಿಟ್ಟಿನಲ್ಲಿ ಅವರು ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲ ಆದ್ರೆ ಅಥವಾ ಜಿದ್ದಿಗೆ ಬಿದ್ದವರಂತೆ ನೀರು ತಗೊಂಡೇ ಹೋಗ್ತೀವಿ ಅಂದ್ರೆ ಇದು ದೊಡ್ಡ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈ ಹೇಮಾವತಿ ಕೆನಾಲ್ ವಿಚಾರದಲ್ಲಿ ನಿನ್ನೆ ಸಡನ್ ಆಲ್ ಆಫ್ ಅ ಸಡನ್ ಮಧ್ಯಾಹ್ನದವರೆಗೂ ಭಾರಿ ಜೋರಾಗಿ ಇತ್ತು ಇವರ ಪ್ರತಿಭಟನೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂತಂದ್ರೆ ಯಾರು ಅಡ್ಡಿಪಡಿಸ ಕೂಡದು ಹೇಮಾವತಿ ಕಾಮಗಾರಿಗೆ ಅಂತ ಹೇಳಿದ್ರು. ಆ ನಂತರ ಸಡನ್ ಆಗಿ ಪ್ರತಿಭಟನೆಯನ್ನ ಸ್ಟಾಪ್ ಮಾಡಿದ್ರು. ಏನ್ ಮಾಡ್ತಾರೋ ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನೀವ್ ಹೇಳಿದಾಗ ಖಂಡಿತವಾಗ್ಲೂ ಅಲ್ಲಿ ಬಿಜೆಪಿ ಬಸವರಾಜ್ ಅವರಿದ್ದಾರೆ, ಜ್ಯೋತಿ ಗಣೇಶ್ ಇದ್ದಾರೆ, ಆಮೇಲೆ ಎಲ್ಲಾ ನಾಯಕರಿಗೂ ಇನ್ಕ್ಲೂಡಿಂಗ್ ಜಿ ಪರಮೇಶ್ವರ್ ಅದೊಂದು ದೊಡ್ಡ ಸವಾಲೇನೆ. ಜನರ ವಿಶ್ವಾಸ ಕಳ್ಕೊತಾರೆ. ಒಂದ್ ವೇಳೆ ಆ ತರ ನೀರೇನಾದ್ರೂ ಅಲ್ಲಿ ತುಮಕೂರಿಗೆ ಸಿಕ್ಕಿಲ್ಲ ಅಂದ್ರೆ ಮೊದಲೇ ಅದು ಒಂದ್ ರೀತಿಯ ಬರಗಾಲದ ಪರಿಸ್ಥಿತಿ ಆಗ್ಬಿಟ್ಟಿದೆ ತುಮಕೂರು ಗುಬ್ಬಿ ಭಾಗ. ಈ ನೀರು ಬಂದಿಲ್ಲ ಅಂತಂದ್ರೆ ನಿಜವಾಗ್ಲೂ ಜನರ ವಿಶ್ವಾಸ ಕಳ್ಕೊತಾರೆ. ಲೆಟ್ಸ್ ವೈಟ್ ಅಂಡ್ ವಾಚ್ ಏನಾಗತ್ತೆ ಇದು ಮುಂದೆ ಅಂತ. ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಮಗು ಮೃತಪಟ್ಟಿರ್ತಕ್ಕಂಥ ಸುದ್ದಿ ಇದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುವುದಕ್ಕೆ ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ತುಮಕೂರಿನಲ್ಲಿ ಪರಮೇಶ್ವರ್, ರಾಜಣ್ಣ, ಸೋಮಣ್ಣ ಇಂಥ ಘಟಾನುಘಟಿ ನಾಯಕರಿದ್ದು ನೀರನ್ನೇನಾದ್ರೂ ಬಿಟ್ಟುಬಿಟ್ರೆ ಜನ ಇವರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋಂಥ ಭಯ ಅವರನ್ನ ಕಾಡ್ತಾ ಇದೆ. ಈ ಕಡೆ ಸರ್ಕಾರದಲ್ಲಿದ್ದೀವಿ, ಏನ್ ಮಾಡೋದು ಅನ್ನೋ ಧರ್ಮ ಸಂಕಟ ಬೇರೆ. ಏನಾಗಬಹುದು, ಇದನ್ನ ರೈತರು ಯಾವ ರೀತಿ ನೋಡ್ತಾ ಇದ್ದಾರೆ, ರಾಜಕಾರಣಿಗಳು ಯಾವ ರೀತಿ ನೋಡ್ತಾ ಇದ್ದಾರೆ? ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಿನ್ನೆ ಅಲ್ಲಿ ಯಾವ ರೀತಿಯ ಘಟನೆ ನಡೆದಿತ್ತು ಅನ್ನೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದಾದ್ಮೇಲೆ ಯಾರೆಲ್ಲ ಮಾತಾಡಿದ್ರು ಅನ್ನೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಬಹುಶಃ ಮುಳುವಾಗುತ್ತಾ ಸರ್ಕಾರಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಯಾವುದೇ ಕಾರಣಕ್ಕೂ ನೀರು ತಗೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಹೆಣದ ಮೇಲೆ ತಗೊಂಡು ಹೋಗಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಶಾಸಕರೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನು ವಾಸ್ತವದ ಅರಿವು ಸರ್ಕಾರಕ್ಕಿಲ್ಲ. ಬೆಂಗಳೂರು ದಕ್ಷಿಣಕ್ಕೆ ನೀರು ಹರಿಸಬೇಕು ಅನ್ನೋದೊಂದು ಉದ್ದೇಶ ಇದೆ, ಆದ್ರೆ ನಮ್ಮನ್ನ ಸಾಯಿಸಿ ಅವ್ರು ನೀರು ತಗೊಂಡು ಹೋಗ್ತಾರಾ? ಪರ್ಯಾಯ ಮಾರ್ಗವನ್ನ ಕಂಡ್ಕೋಬೇಕಲ್ಲ. ನಾವು ಯಾವುದೇ ಕಾರಣಕ್ಕೂ ನೀರನ್ನ ಕೊಡೋದಿಲ್ಲ, ಅದೇನಾಗುತ್ತೆ ನೋಡೋಣ ಅಂತ ಹೇಳಿ 1 ತಿಂಗಳ ಗಡುವನ್ನ ಬೇರೆ ಸರ್ಕಾರಕ್ಕೆ ನೀಡಿದ್ದಾರೆ. ಈ ಮಧ್ಯೆ ಏನಾಗಬಹುದು ಅನ್ನೋದು ಪ್ರಶ್ನೆ ಆಗಿದೆ. ಹೇಮಾವತಿ, ಈ ಒಂದು ವಿಚಾರ ಭಾರೀ ಕಬ್ಬಿಣದ ಕಡಲೆ ಆಗ್ತಿದೆಯಾ ಸರ್ಕಾರಕ್ಕೆ? ಈ ನಿಟ್ಟಿನಲ್ಲಿ ಅವರು ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲ ಆದ್ರೆ ಅಥವಾ ಜಿದ್ದಿಗೆ ಬಿದ್ದವರಂತೆ ನೀರು ತಗೊಂಡೇ ಹೋಗ್ತೀವಿ ಅಂದ್ರೆ ಇದು ದೊಡ್ಡ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈ ಹೇಮಾವತಿ ಕೆನಾಲ್ ವಿಚಾರದಲ್ಲಿ ನಿನ್ನೆ ಸಡನ್ ಆಲ್ ಆಫ್ ಅ ಸಡನ್ ಮಧ್ಯಾಹ್ನದವರೆಗೂ ಭಾರಿ ಜೋರಾಗಿ ಇತ್ತು ಇವರ ಪ್ರತಿಭಟನೆ.
ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂತಂದ್ರೆ ಯಾರು ಅಡ್ಡಿಪಡಿಸ ಕೂಡುದು ಹೇಮಾವತಿ ಕಾಮಗಾರಿಗೆ ಅಂತ ಹೇಳಿದ್ರು. ಆ ನಂತರ ಸಡನ್ ಆಗಿ ಪ್ರತಿಭಟನೆಯನ್ನ ಸ್ಟಾಪ್ ಮಾಡಿದ್ರು. ಏನ್ ಮಾಡ್ತಾರೋ ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನೀವ್ ಹೇಳಿದಾಗ ಖಂಡಿತವಾಗ್ಲೂ ಅಲ್ಲಿ ಬಿಜೆಪಿ ಬಸವರಾಜ್ ಅವರಿದ್ದಾರೆ, ಜ್ಯೋತಿ ಗಣೇಶ್ ಇದ್ದಾರೆ, ಆಮೇಲೆ ಎಲ್ಲಾ ನಾಯಕರಿಗೂ ಇನ್ಕ್ಲೂಡಿಂಗ್ ಜಿ ಪರಮೇಶ್ವರ್ ಅದೊಂದು ದೊಡ್ಡ ಸವಾಲೇನೆ. ಜನರ ವಿಶ್ವಾಸ ಕಳ್ಕೊತಾರೆ. ಒಂದ್ ವೇಳೆ ಆ ತರ ನೀರೇನಾದ್ರೂ ಅಲ್ಲಿ ತುಮಕೂರಿಗೆ ಸಿಕ್ಕಿಲ್ಲ ಅಂದ್ರೆ ಮೊದಲೇ ಅದು ಒಂದು ರೀತಿಯ ಬರಗಾಲದ ಪರಿಸ್ಥಿತಿ ಆಗ್ಬಿಟ್ಟಿದೆ ತುಮಕೂರು ಗುಬ್ಬಿ ಭಾಗ. ಈ ನೀರು ಬಂದಿಲ್ಲ ಅಂತಂದ್ರೆ ನಿಜವಾಗ್ಲೂ ಜನರ ವಿಶ್ವಾಸ ಕಳ್ಕೊತಾರೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಏನಾಗತ್ತೆ ಇದು ಮುಂದೆ ಅಂತ. ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಮಗು ಮೃತಪಟ್ಟಿರ್ತಕ್ಕಂಥ ಸುದ್ದಿ ಇದೆ. ವೈದ್ಯರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುವುದಕ್ಕೆ ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ತುಮಕೂರಿನಲ್ಲಿ ಪರಮೇಶ್ವರ್, ರಾಜಣ್ಣ, ಸೋಮಣ್ಣ ಇಂಥ ಘಟಾನುಘಟಿ ನಾಯಕರಿದ್ದು ನೀರನ್ನೇನಾದ್ರೂ ಬಿಟ್ಟುಬಿಟ್ರೆ ಜನ ಇವರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋಂಥ ಭಯ ಅವರನ್ನ ಕಾಡ್ತಾ ಇದೆ. ಈ ಕಡೆ ಸರ್ಕಾರದಲ್ಲಿದ್ದೀವಿ, ಏನ್ ಮಾಡೋದು ಅನ್ನೋ ಧರ್ಮ ಸಂಕಟ ಬೇರೆ. ಏನಾಗಬಹುದು, ಇದನ್ನ ರೈತರು ಯಾವ ರೀತಿ ನೋಡ್ತಾ ಇದ್ದಾರೆ, ರಾಜಕಾರಣಿಗಳು ಯಾವ ರೀತಿ ನೋಡ್ತಾ ಇದ್ದಾರೆ? ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಿನ್ನೆ ಅಲ್ಲಿ ಯಾವ ರೀತಿಯ ಘಟನೆ ನಡೆದಿತ್ತು ಅನ್ನೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದಾದ್ಮೇಲೆ ಯಾರೆಲ್ಲ ಮಾತಾಡಿದ್ರು ಅನ್ನೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಬಹುಶಃ ಮುಳುವಾಗುತ್ತಾ ಸರ್ಕಾರಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಯಾವುದೇ ಕಾರಣಕ್ಕೂ ನೀರು ತಗೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಹೆಣದ ಮೇಲೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಶಾಸಕರೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನು ವಾಸ್ತವದ ಅರಿವು ಸರ್ಕಾರಕ್ಕಿಲ್ಲ. ಬೆಂಗಳೂರು ದಕ್ಷಿಣಕ್ಕೆ ನೀರು ಹರಿಸಬೇಕು ಅನ್ನೋದೊಂದು ಉದ್ದೇಶ ಇದೆ, ಆದ್ರೆ ನಮ್ಮನ್ನ ಸಾಯಿಸಿ ಇವ್ರು ನೀರು ತಗೊಂಡು ಹೋಗ್ತಾರಾ? ಪರ್ಯಾಯ ಮಾರ್ಗವನ್ನ ಕಂಡ್ಕೋಬೇಕಲ್ಲ. ನಾವು ಯಾವುದೇ ಕಾರಣಕ್ಕೂ ನೀರನ್ನ ಕೊಡೋದಿಲ್ಲ. ಅದೇನಾಗುತ್ತೆ ನೋಡೋಣ ಅಂತ ಹೇಳಿ 1 ತಿಂಗಳ ಗಡುವನ್ನ ಬೇರೆ ಸರ್ಕಾರಕ್ಕೆ ನೀಡಿದ್ದಾರೆ. ಈ ಮಧ್ಯೆ ಏನಾಗಬಹುದು ಅನ್ನೋದು ಪ್ರಶ್ನೆ ಆಗಿದೆ. ಹೇಮಾವತಿ, ಈ ಒಂದು ವಿಚಾರ ಭಾರೀ ಕಬ್ಬಿಣದ ಕಡಲೆ ಆಗ್ತಿದೆಯಾ ಸರ್ಕಾರಕ್ಕೆ? ಈ ನಿಟ್ಟಿನಲ್ಲಿ ಅವರು ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲ ಆದ್ರೆ, ಅಥವಾ ಜಿದ್ದಿಗೆ ಬಿದ್ದವರಂತೆ ನೀರು ತಗೊಂಡೇ ಹೋಗ್ತೀವಿ ಅಂದ್ರೆ ಇದು ದೊಡ್ಡ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈ ಹೇಮಾವತಿ ಕೆನಾಲ್ ವಿಚಾರದಲ್ಲಿ ನಿನ್ನೆ ಸಡನ್ ಆಲ್ ಆಫ್ ಅ ಸಡನ್ ಮಧ್ಯಾಹ್ನದವರೆಗೂ ಭಾರಿ ಜೋರಾಗಿ ಇತ್ತು ಇವರ ಪ್ರತಿಭಟನೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂತಂದ್ರೆ ಯಾರು ಅಡ್ಡಿಪಡಿಸ ಕೂಡುದು ಹೇಮಾವತಿ ಕಾಮಗಾರಿಗೆ ಅಂತ ಹೇಳಿದ್ರು. ಆ ನಂತರ ಸಡನ್ ಆಗಿ ಪ್ರತಿಭಟನೆಯನ್ನ ಸ್ಟಾಪ್ ಮಾಡಿದ್ರು. ಏನ್ ಮಾಡ್ತಾರೋ ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನೀವ್ ಹೇಳಿದಾಗ ಖಂಡಿತವಾಗ್ಲೂ ಅಲ್ಲಿ ಬಿಜೆಪಿ ಬಸವರಾಜ್ ಅವರಿದ್ದಾರೆ, ಜ್ಯೋತಿ ಗಣೇಶ್ ಇದ್ದಾರೆ, ಆಮೇಲೆ ಎಲ್ಲಾ ನಾಯಕರಿಗೂ ಇನ್ಕ್ಲೂಡಿಂಗ್ ಜಿ ಪರಮೇಶ್ವರ್ ಅದೊಂದು ದೊಡ್ಡ ಸವಾಲೇನೆ. ಜನರ ವಿಶ್ವಾಸ ಕಳ್ಕೊತಾರೆ. ಒಂದ್ ವೇಳೆ ಆ ತರ ನೀರೇನಾದ್ರೂ ಅಲ್ಲಿ ತುಮಕೂರಿಗೆ ಸಿಕ್ಕಿಲ್ಲ ಅಂದ್ರೆ ಮೊದಲೇ ಅದು ಒಂದು ರೀತಿಯ ಬರಗಾಲದ ಪರಿಸ್ಥಿತಿ ಆಗ್ಬಿಟ್ಟಿದೆ ತುಮಕೂರು ಗುಬ್ಬಿ ಭಾಗ. ಈ ನೀರು ಬಂದಿಲ್ಲ ಅಂತಂದ್ರೆ ನಿಜವಾಗ್ಲೂ ಜನರ ವಿಶ್ವಾಸ ಕಳ್ಕೊತಾರೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಏನಾಗತ್ತೆ ಇದು ಮುಂದೆ ಅಂತ. ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಮಗು ಮೃತಪಟ್ಟಿರ್ತಕ್ಕಂಥ ಸುದ್ದಿ ಇದೆ. ವೈದ್ಯರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುವುದಕ್ಕೆ ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ತುಮಕೂರಿನಲ್ಲಿ ಪರಮೇಶ್ವರ್, ರಾಜಣ್ಣ, ಸೋಮಣ್ಣ ಇಂಥ ಘಟಾನುಘಟಿ ನಾಯಕರಿದ್ದು ನೀರನ್ನೇನಾದ್ರೂ ಬಿಟ್ಟುಬಿಟ್ರೆ ಜನ ಇವರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋಂಥ ಭಯ ಅವರನ್ನ ಕಾಡ್ತಾ ಇದೆ. ಈ ಕಡೆ ಸರ್ಕಾರದಲ್ಲಿದ್ದೀವಿ, ಏನ್ ಮಾಡೋದು ಅನ್ನೋ ಧರ್ಮ ಸಂಕಟ ಬೇರೆ. ಏನಾಗಬಹುದು, ಇದನ್ನ ರೈತರು ಯಾವ ರೀತಿ ನೋಡ್ತಾ ಇದ್ದಾರೆ, ರಾಜಕಾರಣಿಗಳು ಯಾವ ರೀತಿ ನೋಡ್ತಾ ಇದ್ದಾರೆ? ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಿನ್ನೆ ಅಲ್ಲಿ ಯಾವ ರೀತಿಯ ಘಟನೆ ನಡೆದಿತ್ತು ಅನ್ನೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದಾದ್ಮೇಲೆ ಯಾರೆಲ್ಲ ಮಾತಾಡಿದ್ರು ಅನ್ನೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಬಹುಶಃ ಮುಳುವಾಗುತ್ತಾ ಸರ್ಕಾರಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಯಾವುದೇ ಕಾರಣಕ್ಕೂ ನೀರು ತಗೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಹೆಣದ ಮೇಲೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಶಾಸಕರೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನು ವಾಸ್ತವದ ಅರಿವು ಸರ್ಕಾರಕ್ಕಿಲ್ಲ. ಬೆಂಗಳೂರು ದಕ್ಷಿಣಕ್ಕೆ ನೀರು ಹರಿಸಬೇಕು ಅನ್ನೋದೊಂದು ಉದ್ದೇಶ ಇದೆ, ಆದ್ರೆ ನಮ್ಮನ್ನ ಸಾಯಿಸಿ ಇವ್ರು ನೀರು ತಗೊಂಡು ಹೋಗ್ತಾರಾ? ಪರ್ಯಾಯ ಮಾರ್ಗವನ್ನ ಕಂಡ್ಕೋಬೇಕಲ್ಲ. ನಾವು ಯಾವುದೇ ಕಾರಣಕ್ಕೂ ನೀರನ್ನ ಕೊಡೋದಿಲ್ಲ. ಅದೇನಾಗುತ್ತೆ ನೋಡೋಣ ಅಂತ ಹೇಳಿ 1 ತಿಂಗಳ ಗಡುವನ್ನ ಬೇರೆ
ಸರ್ಕಾರಕ್ಕೆ ನೀಡಿದ್ದಾರೆ. ಈ ಮಧ್ಯೆ ಏನಾಗಬಹುದು ಅನ್ನೋದು ಪ್ರಶ್ನೆ ಆಗಿದೆ. ಹೇಮಾವತಿ ಈ ಒಂದು ವಿಚಾರ ಭಾರೀ ಕಬ್ಬಿಣದ ಕಡಲೆ ಆಗ್ತಿದೆಯಾ ಸರ್ಕಾರಕ್ಕೆ? ಈ ನಿಟ್ಟಿನಲ್ಲಿ ಅವರು ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲ ಆದ್ರೆ ಅಥವಾ ಜಿದ್ದಿಗೆ ಬಿದ್ದವರಂತೆ ನೀರು ತಗೊಂಡೇ ಹೋಗ್ತೀವಿ ಅಂದ್ರೆ ಇದು ದೊಡ್ಡ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈ ಹೇಮಾವತಿ ಕೆನಾಲ್ ವಿಚಾರದಲ್ಲಿ ನಿನ್ನೆ ಸಡನ್ ಗೆ ಆಲ್ ಆಫ್ ಅ ಸಡನ್ ಮಧ್ಯಾಹ್ನದವರೆಗೂ ಭಾರಿ ಜೋರಾಗಿ ಇತ್ತು ಇವರ ಪ್ರತಿಭಟನೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂತಂದ್ರೆ ಯಾರು ಅಡ್ಡಿಪಡಿಸ ಕೂಡದು ಹೇಮಾವತಿ ಕಾಮಗಾರಿಗೆ ಅಂತ ಹೇಳಿದ್ರು. ಆ ನಂತರ ಸಡನ್ ಆಗಿ ಪ್ರತಿಭಟನೆಯನ್ನ ಸ್ಟಾಪ್ ಮಾಡಿದ್ರು. ಏನ್ ಮಾಡ್ತಾರೋ ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನೀವ್ ಹೇಳಿದಾಗ ಖಂಡಿತವಾಗ್ಲೂ ಅಲ್ಲಿ ಬಿಜೆಪಿ ಬಸವರಾಜ್ ಅವರಿದ್ದಾರೆ, ಜ್ಯೋತಿ ಗಣೇಶ್ ಇದ್ದಾರೆ, ಆಮೇಲೆ ಎಲ್ಲಾ ನಾಯಕರಿಗೂ ಇನ್ಕ್ಲೂಡಿಂಗ್ ಜಿ ಪರಮೇಶ್ವರ್ ಅದೊಂದು ದೊಡ್ಡ ಸವಾಲೇನೆ. ಜನರ ವಿಶ್ವಾಸ ಕಳ್ಕೊತಾರೆ. ಒಂದ್ ವೇಳೆ ಆ ತರ ನೀರೇನಾದ್ರೂ ಅಲ್ಲಿ ತುಮಕೂರಿಗೆ ಸಿಕ್ಕಿಲ್ಲ ಅಂದ್ರೆ ಮೊದಲೇ ಅದು ಒಂದ್ ರೀತಿಯ ಬರಗಾಲದ ಪರಿಸ್ಥಿತಿ ಆಗ್ಬಿಟ್ಟಿದೆ ತುಮಕೂರು ಗುಬ್ಬಿ ಭಾಗ. ಈ ನೀರು ಬಂದಿಲ್ಲ ಅಂತಂದ್ರೆ ನಿಜವಾಗ್ಲೂ ಜನರ ವಿಶ್ವಾಸ ಕಳ್ಕೊತಾರೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಏನಾಗತ್ತೆ ಇದು ಮುಂದೆ ಅಂತ. ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಮಗು ಮೃತಪಟ್ಟಿರ್ತಕ್ಕಂಥ ಸುದ್ದಿ ಇದೆ.